ಜೊತೆಗೆ ಅವರು ಮುಂದಿನ ಪಂಚಾಯತಿ ಚುನಾವಣೆಯಲ್ಲೂ ಕೂಡ ಗೆದ್ದು ಪಂಚಾಯತಿಯ ಟಿ ಬೇಗೂರು ಪಂಚಾಯತಿಯಲ್ಲಿ ಸದಸ್ಯರಾಗಿ ಆಯ್ಕೆಯಾಗಿ ಬರಲಿ ಅಂತ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಏನು ಅಂತಂದ್ರೆ ಕೊನೆಯ ಬಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಅನ್ನು ಕೊಟ್ಟಿದ್ರು. ಈ ಬಾರಿ ಅದೇ ಶಾಲಾ ಮಕ್ಕಳುಗಳಿಗೆ ಉಚಿತವಾಗಿ ತಟ್ಟೆಯನ್ನ, ವಾಟರ್ ಬಾಟ್ಲು ಮತ್ತೆ ಶಾಲಾ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಹುಟ್ಟು ಸಾವಿನ ಬದುಕಿನ ಮದುವೆ ನಾವೇನಾದ್ರು ಸಮಾಜಕ್ಕೆ ಒಂದು ಸೇವೆ ಮಾಡಬೇಕು, ಒಂದು ಸಹಾಯ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಬಡ ಮಕ್ಕಳಿಗೆ, ಸರ್ಕಾರಿ ಶಾಲಾ ಮಕ್ಕಳಿಗೆ ಒಂದು ಉಚಿತವಾಗಿ ಈ ತರ ಶಾಲಾ ಸಾಮಗ್ರಿ ಕೊಡ್ತಾ ಇರೋದು ಕೂಡ ಒಂದು ಖುಷಿ ವಿಚಾರ. ಅವರು ಈ ಒಂದು ಮಂಜೇಶ್ ಅವರು ವಿಭಿನ್ನವಾಗಿ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಟ್ಟು ಹುಟ್ಟುಹಬ್ಬ ಮಾಡ್ತಾ ಇದ್ದಾರೆ. ಅವರ ಒಂದು ಮೆಚ್ಚುಗೆಯ ಹುಟ್ಟುಹಬ್ಬಕ್ಕೆ ನಾನು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ತಾಯಿ ಚಾಮುಂಡೇಶ್ವರಿ ನಮ್ಮ ಮಂಜೇಶ್ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಶಕ್ತಿಯನ್ನು ಕೊಡಲಿ, ಇದೇ ರೀತಿ ಸಾಮಾಜಿಕ ಸೇವೆಯನ್ನು ಮಾಡಲಿ, ಹೋರಾಟಗಳನ್ನು ಮಾಡಲಿ, ಕಾರ್ಯಕ್ರಮಗಳು ಮಾಡಲಿ, ಸಮಾಜಕ್ಕೆ ಮಾದರಿಯಾಗಂತ ನಾಯಕತ್ವವನ್ನು ಗುಣವನ್ನು ಬೆಳೆಸ್ಕೊಂಡು ಹೋಗಲಿ ಅಂತ ಹೇಳ್ತಾ ನಾನು ನೆಲಮಂಗಲ ಸ್ವಾರ್ಥಕತೆಯ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡ ಜಯ ಕರ್ನಾಟಕ ನೆಲಮಂಗಲ ತಾಲೂಕು ಯೂತ್ ಅಧ್ಯಕ್ಷ ಮಂಜೇಶ್. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಅಪಾರ ಅಭಿಮಾನಿಗಳನ್ನು ಹೊಂದಿರುವ ಮಂಜೇಶ್ ತನ್ನ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ತುಂಬಾ ಅರ್ಥಪೂರ್ಣವಾಗಿ ದಾನ ಧರ್ಮವನ್ನು ಮಾಡಿ ಶಾಲಾ ಮಕ್ಕಳಿಗೆ ಏನಾದರೂ ಒಂದು ಸಹಾಯ ಮಾಡಿ ತನ್ನ ಹುಟ್ಟುಹಬ್ಬವನ್ನು ಶಾಲಾ ಮಕ್ಕಳ ಜೊತೆ ವರ್ಷ ಆಚರಣೆ ಮಾಡಿಕೊಳ್ತಾರೆ. ಅದೇ ರೀತಿ ಈ ವರ್ಷವೂ ಬೇಗೂರಿನ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ವಾಟರ್ ಬಾಟಲ್, ತಟ್ಟೆ ಕೊಡುವ ಮೂಲಕ ಇಂದು ಮಂಜೇಶ್ ತನ್ನ 3ನೇ ಸಾರ್ಥಕತೆಯ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡ್ರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ನಗರಸಭೆಯ ನಾಮಿನಿ ಸದಸ್ಯರಾದ ರಾಮಮೂರ್ತಿ ಮಂಜೇಶ್ ಅವರ ಹುಟ್ಟುಹಬ್ಬದ ಆಚರಣೆ ನೋಡಿ ನನಗೆ ತುಂಬಾ ಸಂತೋಷವಾಗ್ತಿದೆ. ಏಕೆಂದ್ರೆ ಈಗಿನ ಕಾಲದಲ್ಲಿ ಹುಟ್ಟುಹಬ್ಬ ಬಂದ್ರೆ ಬರ್ತ್ಡೇ ಪಾರ್ಟಿ, ದುಂದುವೆಚ್ಚ, ಪಾರ್ಟಿ, ಕ್ಲಬ್ನಲ್ಲಿ ಹೋಗಿ ಆಚರಣೆ ಮಾಡಿಕೊಳ್ತಾರೆ. ಆದ್ರೆ ಮಂಜೇಶ್ ಯಾವುದೇ ವರ್ಷವೂ ಹೀಗೆ ಮಾಡಿಲ್ಲ. ನಾನು ಕಂಡ ಹಾಗೆ 10 ವರ್ಷಗಳಿಂದ ಶಾಲಾ ಮಕ್ಕಳ ಜೊತೆನೆ ತನ್ನ ಹಬ್ಬವನ್ನು ಮಂಜೇಶ್ ಆಚರಣೆ ಮಾಡ್ತಿದ್ದಾರೆ. ದೇವರು ಅವನಿಗೆ ಇನ್ನು ಆಯಸ್ಸು, ಆರೋಗ್ಯ, ಯಶಸ್ಸು ಕೊಟ್ಟು ಕಾಪಾಡಲಿ ಮತ್ತು ಈ ಸಲ ಟಿ ಬೇಗೂರು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದು ಸದಸ್ಯರಾಗಿ ಮುಂದೆ ಬರಲಿ ಎಂದು ಆಶಿಸುತ್ತೇನೆ ಎಂದು ಸಂತಸ ವ್ಯಕ್ತಪಡಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಜಯ ಕರ್ನಾಟಕ ತಾಲೂಕು ಯೂತ್ ಅಧ್ಯಕ್ಷ ಮಂಜೇಶ್, ನನಗೆ ದುಂದುವೆಚ್ಚ ಮಾಡೋಕೆ ಇಷ್ಟವಿಲ್ಲ. ಏಕೆಂದರೆ ನಾನು ಓದಬೇಕಾದ್ರೆ ನಮ್ಗೆ ಯಾರೂ ಸಹಾಯ ಮಾಡೋರು ಇರಲಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳ ಕಷ್ಟ ಏನೆಂದು ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರಿಂದ ನನ್ನ ಕೈಲಾದ ಸೇವೆಯನ್ನು ಸರ್ಕಾರಿ ಶಾಲೆ ಮಕ್ಕಳಿಗೆ 10 ವರ್ಷಗಳಿಂದ ಮಾಡಿಕೊಂಡು ಬರ್ತಿದ್ದೇನೆ. ಮುಂದೆ ಸಹ ಇದೇ ರೀತಿ ಮಾಡ್ತೇನೆ ಎಂದು ಸಂತಸ ವ್ಯಕ್ತಪಡಿಸಿದರು. ಸರ್, ಮೊದಲನೇದಾಗಿ ನಮ್ಮ ಜಯ ಕರ್ನಾಟಕ ನೆಲಮಂಗಲ ತಾಲೂಕು ಯುವ ಘಟಕದ ಅಧ್ಯಕ್ಷರಾದ ಮಂಜೇಶ್ ಅವರಿಗೆ 34ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಇವತ್ತು ಅವ್ರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸಾಮಾಜಿಕ ಕಳಕಳಿ ಇಟ್ಕೊಂಡು ಇವತ್ತು ನಮ್ಮ ಸಂಘಟನೆ ಹೇಳ್ಕೊಟ್ಟಿರ್ತಕ್ಕಂಥದ್ದು ಅದೇನೆ. ಸಾಮಾಜಿಕವಾಗಿ ಸಮಾಜಕ್ಕೆ ಒಂದು ಬಡವರಿಗಾಗಿರ್ಲಿ, ನಿರ್ಗತಿಕರಾಗಿರ್ಲಿ, ವಿದ್ಯಾರ್ಥಿಗಳಿಗಾಗಲಿ ಎಲ್ಲರಿಗೂ ಒಂದು ಸೇವೆ ಮಾಡಬೇಕು ಅನ್ನೋದು ನಮ್ಮ ಸಂಘಟನೆ ಹೇಳ್ಕೊಟ್ಟಿದೆ. ಆ ಸಿದ್ಧಾಂತದ ಅಡಿಯಲ್ಲಿ ಇವತ್ತು ಮಂಜೇಶ್ ಅವರು ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ದಾರೆ. ಏನು ಅಂತಂದ್ರೆ ಕೊನೆಯ ಬಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಅನ್ನು ಕೊಟ್ಟಿದ್ರು. ಈ ಬಾರಿ ಅದೇ ಶಾಲಾ ಮಕ್ಕಳುಗಳಿಗೆ ಉಚಿತವಾಗಿ ತಟ್ಟೆಯನ್ನ, ವಾಟರ್ ಬಾಟ್ಲು ಮತ್ತೆ ಶಾಲಾ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ ಸಮಾಜಕ್ಕೆ ಒಂದೇನೋ ಸಂದೇಶ ಕೊಡಬೇಕು, ಒಂದೊಬ್ರು ಪ್ರೇರಣೆ ಆಗಬೇಕು. ಇದು ಪ್ರಚಾರಕ್ಕೋಸ್ಕರ ಅಲ್ಲ. ಯಾಕೆಂದ್ರೆ ಹುಟ್ಟುಹಬ್ಬನ ಒಂದು ಅರ್ಥಪೂರ್ಣವಾಗಿ ಮಾಡ್ಕೊಬೇಕು. ನಾವು ಹುಟ್ಟಿದಾಗ ಹುಟ್ಟೋದನ್ನ ಸಾಯಲೇಬೇಕು. ಹುಟ್ಟು ಸಾವಿನ ಬದುಕಿನ ಮದುವೆ ನಾವೇನಾದ್ರು ಸಮಾಜಕ್ಕೆ ಒಂದು ಸೇವೆ ಮಾಡಬೇಕು, ಒಂದು ಸಹಾಯ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಬಡ ಮಕ್ಕಳಿಗೆ, ಸರ್ಕಾರಿ ಶಾಲಾ ಮಕ್ಕಳಿಗೆ ಒಂದು ಉಚಿತವಾಗಿ ಈ ತರ ಶಾಲಾ ಸಾಮಗ್ರಿ ಕೊಡ್ತಾ ಇರೋದು ಕೂಡ ಒಂದು ಖುಷಿ ವಿಚಾರ. ಅವರು ಈ ಒಂದು ಕಾರ್ಯಕ್ರಮದ ಪರವಾಗಿ ಒಂದು ಸಾರ್ಥಕತೆ ಬದುಕನ್ನು ಆಚರಣೆ ಮಾಡ್ಕೊತಾ ಇದ್ದಾರೆ. ಅರ್ಥಪೂರ್ಣವಾದ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಾ ಇದ್ದಾರೆ. ನಿಜವಾಗ್ಲೂ ನಾವು ಸ್ಟಾಕ್ಲಿ ಈಗ ಈ ಒಂದು ಕಾರ್ಯಕ್ರಮ ಪರವಾಗಿ ವಿಶೇಷವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಯಾಕಂದ್ರೆ ಇವತ್ತಿನ ಯುವಕರು ದಾರಿ ತಪ್ತಾ ಇದ್ದಾರೆ. ಇವತ್ತು ಬರ್ತಡೇ ದರ್ಶನ, ಪಾರ್ಟಿ, ಪಬ್ಬು, ಕ್ಲಬ್ ಎಲ್ಲ ಒಂದು ಫಂಕ್ಷನ್ ಹೋಗಿ ಕುಡಿದು ತಿಂದು ಗಾಡಿ ಮಾಡ್ಕೊಂಡ್ ಬರ್ತಾರೆ. ಇವತ್ತು ಮಂಜೇಶ್ ಅವರು ವಿಭಿನ್ನವಾಗಿ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಟ್ಟು ಹುಟ್ಟುಹಬ್ಬ ಮಾಡ್ತಾ ಇದ್ದಾರೆ. ಅವರ ಒಂದು ಮೆಚ್ಚುಗೆಯ ಹುಟ್ಟುಹಬ್ಬಕ್ಕೆ ನಾನು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ತಾಯಿ ಚಾಮುಂಡೇಶ್ವರಿ ನಮ್ಮ ಮಂಜೇಶ್ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಶಕ್ತಿಯನ್ನು ಕೊಡಲಿ, ಇದೇ ರೀತಿ ಸಾಮಾಜಿಕ ಸೇವೆಯನ್ನು ಮಾಡಲಿ, ಹೋರಾಟಗಳನ್ನು ಮಾಡಲಿ, ಕಾರ್ಯಕ್ರಮಗಳು ಮಾಡಲಿ, ಸಮಾಜಕ್ಕೆ ಮಾದರಿಯಾಗಂತ ನಾಯಕತ್ವವನ್ನು ಗುಣವನ್ನು ಬೆಳೆಸ್ಕೊಂಡು ಹೋಗಲಿ ಅಂತ ಹೇಳ್ತಾ ನಾನು ಇವತ್ತು ಹರಿಸ್ತಾ ಇದ್ದೀನಿ. ಜೊತೆಗೆ ಅವರು ಮುಂದಿನ ಪಂಚಾಯತಿ ಚುನಾವಣೆಯಲ್ಲೂ ಕೂಡ ಗೆದ್ದು ಪಂಚಾಯತಿಯ ಟಿ ಬೇಗೂರು ಪಂಚಾಯತಿಯಲ್ಲಿ ಸದಸ್ಯರಾಗಿ ಆಯ್ಕೆಯಾಗಿ ಬರಲಿ ಅಂತ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮತ್ತು ಹಾರೈಸ್ತಾ ಇದ್ದೀನಿ. ಸರ್, ರಾಮಮೂರ್ತಿ ಅಂತ ಹೇಳಿ ನೆಲಮಂಗಲ ತಾಲೂಕು ಜಯ ಕರ್ನಾಟಕ ಅಧ್ಯಕ್ಷರು ಹಾಗೂ ನಗರಸಭಾ ಸದಸ್ಯರು. ನಾನು ವರ್ಷ ಹುಡುಗರಿಗಾಗಲಿ ಸಮಾಜ ಸೇವೆ ಮಾಡಬೇಕು ಅಂತ
ನಾವು ಸಮಾಜಮುಖಿ ಕೆಲಸಗಳು ಜೈ ಕರ್ನಾಟಕ ವರ್ಷದಿಂದ ಒಂದು 12-13 ವರ್ಷ ಆಯಿತು. ಅವಾಗಿಂದ ನಾವು ವರ್ಷನೂ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇರ್ತೀವಿ. ಹೇಗೆ ಅಂದರೆ ನನಗೆ ಚಿಕ್ಕ ವಯಸ್ಸಿಂದ ನಾವು ಕಷ್ಟದಿಂದ ಬಂದಿದ್ದೀವಿ. ಅವತ್ತಿಂದ ಏನೇ ಆಗಲಿ ನಮಗೆ ಓದ್ಬೇಕಾದ್ರೆ ಏನೂ ಇರಲಿಲ್ಲ. ಈ ಥರ ಅವಾಗ ಯಾರೂ ಸಹಾಯ ಮಾಡ್ತಿರಲಿಲ್ಲ, ವ್ಯವಸ್ಥೆಗಳು ಇರಲಿಲ್ಲ. ಈಗ ಪ್ರತಿಯೊಂದು ವ್ಯವಸ್ಥೆಗಳು ಮಾಡಬೇಕು, ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಶಾಲಾ ಮಕ್ಕಳಿಗೆ ಅಂತ ಒಂದು ಆಸೆ ಸರ್. ನಮಗೆ ಅದೇ ಪ್ರೀತಿ ವಿಶ್ವಾಸ, ಅದೇ ಹುಡುಗರು ಜಾಸ್ತಿ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಎಲ್ಲ ಮಾಡಬೇಡ್ರಿ, ಎಲ್ಲ ಇದೇ ಥರ ಒಂದು ಅನಾಥ ಆಶ್ರಮಕ್ಕೆ ಇರ್ಬೋದು, ಇಲ್ಲ ಸ್ಕೂಲ್ ಮಕ್ಕಳಿಗೆ ಶಾಲಾ ಬುಕ್ ಇರ್ಬೋದು, ಪ್ಲೇಟ್ ಇರ್ಬೋದು, ಬಾಟಲ್ ಆ ಥರ ಒಂದು ಏನನ್ನ ಒಂದು ಇವಾಗ ಟೈ ಇರ್ಬೋದು, ಶೂಸ್ ಇರ್ಬೋದು, ಏನೋ ಒಂದು ಅದೇ ಥರ ಹೆಲ್ಪ್ ಮಾಡಲಿ ಅಂತ ಕೇಳ್ಕೊಂತೀನಿ ನಾನು. ನೀವು ನೋಡ್ದಂಗೆ ಒಂದು 5 ವರ್ಷ 10 ವರ್ಷದಿಂದ ಕಾರ್ಯಕ್ರಮ ನಿಮ್ಮಲ್ಲೇ ನ್ಯೂಸ್ ಮಾಡ್ತಾನೆ ಇದ್ದೀರಾ. ಅವಾಗಿಂದ ಈಗಿಂದ ಅಂತಲ್ಲ, ಒಂದು 10 ವರ್ಷದಿಂದ ಹಿಂದಿಂದ ನೋಡಿದ್ರು ವರ್ಷ ನಾನು ಇದೇ ಥರ ಕಾರ್ಯಕ್ರಮ, ಕೊರೋನಾ ಟೈಮಲ್ಲಿ ರೇಷನ್ ಕೊಡೋ ಅಂಥದ್ದು ಇರ್ಬೋದು, ಆಮೇಲೆ ಮಾಸ್ಕ್ ಕೊಡೋ ಅಂಥದ್ದು ಇರ್ಬೋದು, ಹಾಲು ಕೊಡೋದು, ಬ್ಲಡ್ ಡೊನೇಟು, ಅದು ಮಾಡ್ಕೊಂಬತ್ತಾ ಇದ್ದೀನಿ ಒಂದು 10-15 ವರ್ಷದಿಂದ. ಈಗ ಏನು ಒಂದು 2 ವರ್ಷ 3 ವರ್ಷ ಅಂತ ಏನಿಲ್ಲ ಸರ್. ಮಂಜೇಶ್, ಜೈ ಕರ್ನಾಟಕ ಯೂತ್ ತಾಲೂಕು ಅಧ್ಯಕ್ಷ. ವರದಿ ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.